ನಮಸ್ಕಾರ. ಹಾಜಿ ಮಲಾಂಗ್ ದರ್ಗಾದ ಉರ್ಸ್ ಉತ್ಸವದ ವೇಳೆ ಕೋಮುವಾದಿ ಹಿಂದುತ್ವವಾದಿಗಳ ಗುಂಪು ಕೇಸರಿ ಧ್ವಜನ ಬೀಸ್ತಾ ಜೈ ಶ್ರೀರಾಮ್ ಘೋಷಣೆ ಕೂಗಿರೋ ಘಟನೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಮಲಂಗಗಢ್ನಲ್ಲಿ ನಡೆದಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಹಿಂದುತ್ವವಾದಿಗಳು ಉರ್ಸ್ನಲ್ಲಿ ದಾಂಧಲೆಯನ್ನ ನಡೆಸ್ತಾ ಇದ್ರು ಕೂಡ ಪೊಲೀಸರು ಮೌನವಾಗಿ ಘಟನೆಯನ್ನ ವೀಕ್ಷಣೆ ಮಾಡ್ತಾ ಇರೋದು ಸರಿಯಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಹಾಜಿ ಮಲಾಂಗ್ ದರ್ಗಾವನ್ನ ಹಿಂದುತ್ವವಾದಿಗಳು ವಿವಾದಿತ ಸ್ಥಳವಾಗಿ ಮಾಡೋದಕ್ಕೆ ಹಿಂದಿನಿಂದನೂ ಯತ್ನಿಸ್ತಾ ಇದ್ದಾರೆ. ಹಿಂದುತ್ವವಾದಿಗಳು ದರ್ಗಾವನ್ನ ಹಿಂದೂ ದೇವಾಲಯ ಅಂತ ವಾದ ಮಾಡ್ತಾ ಇದ್ರೆ ಮುಸ್ಲಿಮರು ಅದು ದರ್ಗಾ ಮಾತ್ರನೇ ಆಗಿದೆ, ಜೊತೆಗೆ ಎಲ್ಲಾ ಸಮುದಾಯದವರ ಪೂಜಾ ಸ್ಥಳ ಆಗಿದೆ ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ದರ್ಗಾದಲ್ಲಿ ಉರುಸ್ ಉತ್ಸವ ನಡೀತಾ ಇದೆ. ಹಬ್ಬದ ಸಂಭ್ರಮ ಕಾಣಿಸ್ತಾ ಇದೆ. ಸಂಭ್ರಮದ ನಡುವೆ ಕೆಲವು ಹಿಂದುತ್ವವಾದಿಗಳು ಕೋಮುದ್ವೇಷವನ್ನ ಹರಡೋದಕ್ಕೆ ಮುಂದಾಗಿದ್ದಾರೆ. ಕೇಸರಿ ಧ್ವಜವನ್ನ ಹಿಡಿದು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ದಾರೆ. ಹಿಂದುತ್ವವಾದಿಗಳ ದಾಂಧಲೆಯನ್ನ ಕೆಲವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೇನೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಗಾ ಇರೋ ಸ್ಥಳ ಹಿಂದೂ ದೇವಾಲಯ ಅನ್ನೋ ವಾದವನ್ನ ದರ್ಗಾ ಸಮಿತಿ ಬಲವಾಗಿ ನಿರಾಕರಣೆ ಮಾಡಿದೆ. ಸಮಿತಿಯ ಸದಸ್ಯರೊಬ್ಬರು ಇದು ದರ್ಗಾ ಎಲ್ಲ ಧರ್ಮದ ಜನರಿಗೆ ಪೂಜಾ ಸ್ಥಳ, ಅದರ ಧಾರ್ಮಿಕ ಮಹತ್ವವನ್ನ ಬದಲಾಯಿಸುವ ಪ್ರಯತ್ನಗಳು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ. ವಿಡಿಯೋದಲ್ಲಿ ಪೊಲೀಸರು ಮೌನವಾಗಿ ನಿಂತಿರೋದು ಹೆಚ್ಚು ಚರ್ಚೆ ಮತ್ತು ಆಕ್ರೋಶವನ್ನ ಹುಟ್ಟಾಕಿದೆ. ಕೋಮು ಸಾಮರಸ್ಯವನ್ನ ಕಾಪಾಡುವಲ್ಲಿ ಕಾನೂನು ಜಾರಿ ಸಂಸ್ಥೆಯ ಪಾತ್ರದ ಬಗ್ಗೆ ಕಳವಳ ವ್ಯಕ್ತ ಆಗಿದೆ. ಪೊಲೀಸರು ತ್ವರಿತವಾಗಿ ಪ್ರತಿಕ್ರಿಯೆಯನ್ನ ನೀಡದೇ ಇರೋದು, ಕ್ರಮವನ್ನ ಕೈಗೊಳ್ಳದೇ ಇರೋದು ಅಂತಹ ಕೃತ್ಯಗಳನ್ನ ಮತ್ತಷ್ಟು ಪ್ರಚೋದಿಸಬಹುದು ಅಂತ ವಿಮರ್ಶಕರು ವಾದಿಸ್ತಾರೆ. ಸಾಮಾಜಿಕ ಕಾರ್ಯಕರ್ತ ಇಮ್ರಾನ್ ಖಾನ್ ಅನ್ನೋರು ಇದು ಶಾಂತಿಯನ್ನ ಕದಡೋ ಪ್ರಯತ್ನ. ಧಾರ್ಮಿಕ ಸ್ಥಳಗಳಲ್ಲಿ ಇಂತಹ ಪ್ರಚೋದನೆಗಳನ್ನು ತಡೆಯೋದಕ್ಕೆ ಅಧಿಕಾರಿಗಳು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇತರರು ವಿಡಿಯೋದ ಮೂಲ ಮತ್ತು ಸಮಯವನ್ನ ನಿರ್ಧರಿಸೋದಕ್ಕೆ ಸಂಪೂರ್ಣ ತನಿಖೆಗೆ ಕರೆಯನ್ನ ನೀಡಿದ್ದಾರೆ. ಈ ಸ್ಥಳ ಯಾವಾಗಲೂ ಏಕತೆಯ ಸಂಕೇತ ಆಗಿದೆ. ಇಂತಹ ಘಟನೆಗಳು ವಿಭಜನೆಯನ್ನ ಮಾತ್ರ ಸೃಷ್ಟಿ ಮಾಡ್ತವೆ ಅಂತ ಹೆಸರು ಬಹಿರಂಗಪಡಿಸೋದಕ್ಕೆ ಬಯಸದ ಸ್ಥಳೀಯ ನಿವಾಸಿಯೊಬ್ಬರು ಹೇಳಿದ್ದಾರೆ. ದರ್ಗಾ ಸಮಿತಿಯ ಸದಸ್ಯರೊಬ್ಬರು ಇದು ದೇವಾಲಯ ಅನ್ನೋ ಹೇಳಿಕೆಗಳು ಆಧಾರ ರಹಿತ ಆಗಿದೆ. ಇದು ದರ್ಗಾ ಮತ್ತು ಅದರ ಪಾವಿತ್ರ್ಯವನ್ನ ಗೌರವಿಸುವಂತೆ ನಾವು ಎಲ್ಲರನ್ನ ಒತ್ತಾಯಿಸ್ತೇವೆ ಅಂತ ಪುನರ್ ಉಚ್ಚರಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಈ ವಿಷಯದ ಬಗ್ಗೆ ಇನ್ನೂ ಕೂಡ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ. ಆದಾಗ್ಯೂ ಕೂಡ ತನಿಖೆಗೆ ಬೇಡಿಕೆಗಳು ಹೆಚ್ಚುತ್ತಾ ಇದ್ದಾವೆ. ಧಾರ್ಮಿಕ ಭಾವನೆಗಳನ್ನ ಗೌರವಿಸಲಾಗಿದೆಯಾ ಮತ್ತು ದರ್ಗಾದ ಪಾವಿತ್ರ್ಯವನ್ನ ಎತ್ತಿ ಹಿಡಿಯಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಜಿ ಮಲಂಗ್ ದರ್ಗಾ ಬಹಳ ಹಿಂದಿನಿಂದನೂ ಕೂಡ ಧಾರ್ಮಿಕ ವಿವಾದದ ಕೇಂದ್ರ ಬಿಂದು ಆಗಿದೆ. ನಳರಾಜನ ಆಳ್ವಿಕೆಯಲ್ಲಿ ತನ್ನ ಅನುಯಾಯಿಗಳ ಜೊತೆಗೆ ಭಾರತಕ್ಕೆ ಆಗಮಿಸಿದ ಸೂಫಿ ಸಂತ ಹಾಜಿ ಮಲಂಗ್ ಎಂಬ ಜನಪ್ರಿಯವಾಗಿ ಕರೆಯಲ್ಪಡೋ ಹಜರತ್ ಹಾಜಿ ಅಬ್ದುಲ್ ರೆಹಮಾನ್ ಅವರ ಪ್ರಾರ್ಥನಾ ಕೇಂದ್ರ ಇದಾಗಿದೆ ಅಂತ ಮುಸ್ಲಿಮರು ನಂಬ್ತಾರೆ. ಈ ಸ್ಥಳ ಐತಿಹಾಸಿಕವಾಗಿ ಎಲ್ಲ ಧರ್ಮದ ಜನರಿಗೆ ಯಾತ್ರಾ ಸ್ಥಳ ಆಗಿದೆ. ದರ್ಗಾದ ಬಳಿ ಪಂಚಪೀರ ಅಂತ ಕರೆಯಲ್ಪಡೋ 5 ಸಮಾಧಿಗಳಿದಾವೆ. ಇದನ್ನ ಅವರ ಅನುಯಾಯಿಗಳಿಗೆ ಸೇರಿವೆ ಅಂತ ನಂಬಲಾಗಿದೆ. ಮಲಂಗಗಢ ಕೋಟೆಯನ್ನ ಸಹ ಅವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.